ನನ್ನ ಪರಮಾತ್ಮ ನನಗೆ ಅಯ್ಯ ಪರಮಾತ್ಮ, ನಾವು ಯಾವ ತಪ್ಪು ಮಾಡದೇ ಇದ್ದರೂ ನಮ್ಮನ್ನು ತಪ್ಪರಿದ್ದರು. ಆದರೆ ನನಗೆ ಕಣ್ಣು ಇಲ್ಲ, ನನ್ನ ಸತಿಗೆ ನಾಲಿಗೆ ಇಲ್ಲ, ನನ್ನ ಕಣ್ಣಲ್ಲಿ ಕರಗಳೇ ಇಲ್ಲ. ಪರಮಾತ್ಮ, ಈಗ ನಮ್ಮನ್ನು ನೋಡಿ ನಿನಗೆ ಆನಂದವಾಯಿತೆ, ಸಂತೋಷವಾಯಿತೆ ತಂದೆ. ಆನಂದ ಪಡು, ಮಹಾನಂದವನ್ನು ಕೊಡು ದೇವ. ಬಾರ, ನನ್ನನ್ನು ಕರೆದುಕೊಂಡು ಮುಂದಕ್ಕೆ ನಡೆಯುತ್ತೇನೆ. ಕುಮಾರ, ಮುಂದಕ್ಕೆ ತಂದೆ, ಇಲ್ಲಿ ಯಾವುದು ಪಾಳಮಂಟಪವೂ ಇದೆ. ಇಲ್ಲಿ ವಿಶ್ರಮಿಸಿ ಅನಂತರ ಮುಂದಕ್ಕೆ ಹೊರಡೋಣ. ಕಂದ ಕುಮಾರ, ನನ್ನನ್ನು ಕರೆದುಕೊಂಡು ನಡೆ. ಆ ಪಾಳಮಂಟಪದಲ್ಲಿ ಈ ರಾತ್ರಿ ಬೆಳಗಾದ ನಂತರ ಅಯ್ಯೋ, ನಾನು ಹೊರ ದೇಶಕ್ಕೆ ಹೋಗಿ ವ್ಯಾಪಾರವನ್ನು ಮಾಡಿ ಮುಗಿಸಿ ಬರುವಷ್ಟರಲ್ಲಿ ಕಟ್ಟಲಾಯಿತಲ್ಲ. ಇರಲಿ, ಇಲ್ಲಿ ಒಂದು ಪಾಲು ಮಂಟಪವು ಕಾಣಿಸುತ್ತಿರುವುದು. ಇಲ್ಲಿ ವಿಶ್ರಾಂತಿ ಪಡೆದು ಬೆಳಗಾದ ನಂತರ ನಾನು ಹೊರಡುವೆನು. ಕೊಡ್ತಿರುವರಲ್ಲ. ಅಯ್ಯ, ನೀವು ಯಾರು? ಸ್ವಾಮಿ, ನಾವು ಪರದೇಶಿಗಳು ಸ್ವಾಮಿ, ಅಂಗವೀಕರು ಸ್ವಾಮಿ. ಅಂಗವಿಕಲರು ಅಂದರೆ ಏನು? ನನಗೆ ಕಣ್ಣಿಲ್ಲ, ನನ್ನ ಸತಿಗೆ ನಾಲಿಗೆ ಇಲ್ಲ,
ನನ್ನ ಕಂದನಿಗೆ ಸಮೀಕರಣವೇ ಇಲ್ಲ. ಅಯ್ಯೋ, ನಾನು ಕುಲದಲ್ಲಿ ಆಚಾರಿ. ನಿಮಗೆ ಕೆಲಸವು ಕೊಡುವುದೇನೆಂದರೆ ನಮ್ಮ ಕುಲಂಡೆಯಲ್ಲಿ ನೀವು ಕಿಡಿಯನ್ನು ಒತ್ತಿರಿ. ನಿಮ್ಮ ಹೆಂಡತಿಗೆ ನಾಲಿಗೆ ಇರುವುದರಿಂದ ಅವರು ಚಮಟಿಕೆಯನ್ನು ತೆಗೆದುಕೊಂಡು ಕಬ್ಬಿಣವನ್ನು ಚೆಚ್ಚಲಿ. ಈ ಕುಮಾರನಿಗೆ ಕರಗಳು ಇಲ್ಲದವಾದ್ದರಿಂದ ಇವನು ಈ ಸಾಮಗ್ರಿಗಳಿಂದ ನೋಡಿಕೊಂಡು ಇರಲಿ. ನಿಮಗೆ 3 ಹೊತ್ತು ಆಹಾರವನ್ನು ಕೊಟ್ಟು ನಾನು ಸಂತೈಸುತ್ತೇನೆ. ಸ್ವಾಮಿ, ಆಗಬಹುದು ಸ್ವಾಮಿ. ಈ ನೀಚರಿಗೆ ನಾವು ಎಷ್ಟೇ ಕಷ್ಟವನ್ನು ಕೊಟ್ಟರೂ ಧರ್ಮವನ್ನೇ ಅವಲಂಬಿಸಿಕೊಂಡಿರುವರಲ್ಲ ಮಂತ್ರಿ. ನಮ್ಮ ರಾಜ್ಯದಲ್ಲಿ ಧರ್ಮವನ್ನು ಮಾರುವರಿದ್ದರೆ ಯಾರಾದರೂ ಮಾಡಬಹುದೆಂದು ಡೆಂಗೋದ ಮೂಲಕ ಪ್ರಸಿದ್ಧಿಪಡಿಸು. ಸ್ವಾಮಿ, ನಾವು ಧರ್ಮವನ್ನು ಕೊಡುತ್ತೇವೆ. ಎಲ್ಲ ಕೋರದೆ ಹಿಂದೆ ಧನಪಾಲ ಶೆಟ್ಟಿಯ ಮನೆಯಲ್ಲಿ ಗಿರಿಕೆಯನ್ನು ಕಟ್ಟಿದ್ದಕ್ಕೆ ನಿನ್ನ ಕಣ್ಣುಗಳು ಆಕೆಯ ನಾಲಿಗೆ ಹೋಯಿತು. ಈಗ ಹಣದಾಸೆಗೋಸ್ಕರ ಬಂದಿರುವಿರಾ? ಇಲ್ಲ ಸ್ವಾಮಿ, ನಾವು ಧರ್ಮವನ್ನು ಮಾಡಲು ಬಂದಿದ್ದೇವೆ. ಯಾರಾದರೂ ತೆಗೆದುಕೊಳ್ಳುವುದರೆ ತೆಗೆದುಕೊಳ್ಳಬಹುದು. ಮಂತ್ರಿ, ಹೋಗು. ಚಿಂತಾಲವನ್ನು ತರಿಸಿ ಇವರು ಧರ್ಮವನ್ನು ಬರೆದಿರುವಂತೆ ಹೇಳು. ಚಿಂತಾವಲ್ಲಿ ಸ್ವಾಮಿ, ಈ ಧರ್ಮವನ್ನು ಬರೆದಿದ್ದೇವೆ, ತೆಗೆದುಕೊಳ್ಳಿರಿ ಸ್ವಾಮಿ. ಮಂತ್ರಿ, ಹೋಗು. ನಮ್ಮ ಅರಮನೆಯಲ್ಲಿರುವ ದನಕನಕಗಳೆಲ್ಲ ತಂದು ಸುರಿಯಿರಿ. ಇವರ ಧರ್ಮವನ್ನು ಒಂದು ಕಡೆ ಬರೆದಿಡಲಿ. ಒಳ್ಳೆಯದನ್ನು ತಿಳಿಸಿದರು. ಓಕೆ ಓಕೆ ಮಾಂಗಲ್ಯ ಮಾತ್ರ ಒಳ್ಳೆಯದು. ಆಹಾ, ಈ ನೀಚರು ಎಂತಹ ಪತಿವ್ರತ ಶಿರೋಮಣಿ. ಇರಲಿ, ಈಕೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಈಗ ನಾನು ನಿಜ ರೂಪವನ್ನು ತೋರಿಸುವೆ. ಈಕೆಯ ಪತಿವ್ರತ ಧರ್ಮವನ್ನು ನಾನು ಎಷ್ಟು ಹೊಗಳಿದರೂ ಸಾಲದು. ಇರಲಿ, ಈಗ ನಾನು ಈ ಕಡೆ ತ್ರಾಸಿನಿಂದ ನಿಂತು ಇವಳ ಪತಿವ್ರತ ಧರ್ಮವನ್ನು ಪರೀಕ್ಷಿಸುವೆ. ಈಗ ನನ್ನ ನಿಜ ರೂಪವನ್ನು ತೋರಿಸುವೆನು. ಅಮ್ಮ, ನಿಮ್ಮ ಸತ್ಯಕ್ಕೆ ನಾನು ಮೆಚ್ಚು ಪ್ರಸನ್ನನಾಗಿದ್ದೇನೆ. ನಿಮಗೆ ಯಾವ ವರ ಬೇಕೋ ಕೇಳಿರಿ, ಅದನ್ನು ನಾನು ತಪ್ಪದೆ ನಡೆಸಿಕೊಡುವೆನು. ಸ್ವಾಮಿ, ಪರಮಾತ್ಮ ನಮಗೆ ಕೊಟ್ಟಂತಹ ಕಷ್ಟಪಡಿ 3 ಲೋಕದಲ್ಲಿ ಯಾರಿಗೂ ಕೊಡುವುದಿಲ್ಲವೆಂದು ಹೇಳಿ ನನಗೆ ಬದ್ಧವಾದ ವರವನ್ನು ಕೊಡಿ. ಅಷ್ಟೇ ಸಾಕು ನೀವು ನನಗೆ ಕೊಡುವ ವರ. ಅಯ್ಯ ಸತ್ಯವ್ರತ ರಾಜ, ಅಯ್ಯ ಸತ್ಯವ್ರತ ರಾಜ, ನೀನೆಂತಹ ಮಹಾ ಸತ್ಯವಂತನಯ್ಯ. ಈತನ ಕರಗಳನ್ನು ಕೇಳದೆ, ಈಕೆ ನಾಲಿಗೆಯನ್ನೂ ಕೇಳದೆ, ನಿನ್ನ ಕಣ್ಣುಗಳನ್ನೂ ಕೇಳದೆ, ಜನರಿಗೆ ಕಷ್ಟವನ್ನು ಕೊಡಬೇಡ ಎಂದು ಕೇಳುತ್ತಿರುವೆಲ್ಲ.
ನೀನೆಂತಹ ಹುಚ್ಚನಯ್ಯ ರಾಜ. ನೀನು ಬೇಕಾದ ವರಗಳನ್ನು ಕೇಳು, ನಾನು ಕೊಡುವೆನು. ಮಂತ್ರಿ, ಈಗಲೇ ನಿನ್ನ ಸತಿಗೆ ನಾಲಿಗೆಯನ್ನು ಕರುಣಿಸುತ್ತೇನೆ, ನಿನಗೆ ಕಣ್ಣುಗಳನ್ನು ಬರುತ್ತೇನೆ, ನಿನ್ನ ಮಗ ಕ್ಷೇತ್ರನ ಕರಗಳನ್ನೂ ಬಡಿಸುತ್ತೇನೆ. ನೀನು ಹೋಗಿ ನಿನ್ನ ರಾಜ್ಯದಲ್ಲಿ ಸುಖವಾಗಿ ರಾಜ್ಯಭಾರ ಮಾಡು. ರಾಜ ಚಿತ್ರಪಟದ